ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ ಎಲ್ಲ ನಡೆದಿತ್ತು. ಅದು ಮಸೀದಿಯಿಂದಲೇ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ಎಸ್ ಪಿನೇ ಹೇಳಿದ್ದಾರೆ. ಸೊ ಪಬ್ಲಿಕ್ ಟಿವಿ ಬಳಿ ಅದು ಕುರಿತಂತೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಇದೆ. ಕಲ್ಲು ತೂರ್ತಾ ಇರೋದು, ಚಪ್ಪಲಿ ಎಸಿತಾ ಇರೋದು, ಮಸೀದಿ ಮೇಲೆ ನಿಂತು ಕಲ್ಲೆಸೆತದ ದೃಶ್ಯ ಲಭ್ಯವಾಗಿದೆ. ತನ್ವೀರ್ ಅಂತ ಆತನೇ ಈ ರೀತಿ ಕಲ್ಲೆಸೆದಿರೋದು. ಕಲ್ಲೆಸೆತದ ಆರೋಪಿ ಮತ್ತು ಕಲ್ಲೆಸೆತದ ದೃಶ್ಯ ಎಲ್ಲವೂ ಕೂಡ ಲಭ್ಯವಾಗಿದೆ. ಆರೋಪಿಯ ಫೋಟೋ ಮತ್ತು ಆ ದೃಶ್ಯಗಳು ಇದೆಲ್ಲ ನಿನ್ನೆ ನಡೆದಿರೋ ಘಟನೆ, ಇವತ್ತೊಂದಲ್ಲ. ಮಿಕ್ಸ್ ಮಾಡಬೇಡಿ. ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಬೇರೆ, ಇವತ್ತಾಗಿರೋ ಘಟನೆ ಬೇರೆ. ಅಂದರೆ ಅದಕ್ಕೆ ಪೂರಕವಾಗಿ ಆಗಿದೆ. ಬಟ್ ನಿನ್ನೆ ರಾತ್ರಿ ಶಿವಾಜಿ ಮೆರವಣಿಗೆ ವೇಳೆ ಯಾರು ಕಲ್ಲು ತೂರಿದ್ದು ಅದಕ್ಕೆ ಪೂರಕವಾದ ದೃಶ್ಯ ಮತ್ತು ಆ ತನ್ವೀರ್ನ ಫೋಟೋ ಎರಡನ್ನೂ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸೊ ಹಾಗಾಗಿ ಇದು ಪೊಲೀಸರಿಗೆ ಸಾಕ್ಷ್ಯ ಸಿಕ್ಕಿದೆ. ಎಸ್ ಪಿನೇ ಹೇಳಿದರೆ ಇದು ಉದ್ದೇಶಪೂರ್ವಕವಾಗೇ ನಡೆದಿರುವಂತಹ ಕೃತ್ಯ, ಬೇಕು ಅಂತಲೇ ಕಲ್ಲೆಸೆದಿದ್ದಾರೆ. ನಾವು ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದೀವಿ, 8 ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಗಣಪತಿ ಮೆರವಣಿಗೆ, ಶಿವಾಜಿ ಮೆರವಣಿಗೆ, ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಮದ್ದೂರು, ನಾಗಮಂಗಲ ಅಲ್ಲೆಲ್ಲ ಕಲ್ಲು ತೂರಾಟ ಆಗಿದ್ದು ಇದೇ ಘಟನೆಗೆ. ಕೆರಗೋಡು ಎಲ್ಲ ಕಡೆ ಇದೇ ನಡೆದಿತ್ತು.